ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 5ನೇ ತರಗತಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಸೇತುಬಂಧ 2026-27ರಲ್ಲಿ DSCRT ಅವರು ರಿಲೀಸ್ ಮಾಡಿರ್ತಕ್ಕಂಥ ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ ನೋಡೋಣ. ಸೊ ಜೊತೆಗೆ ಪೂರ್ವ ಪರೀಕ್ಷೆ ಮತ್ತು ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮಾತ್ರ ಇದೆ. ಸಫಲ ಪರೀಕ್ಷೆ ಪ್ರಶ್ನೆ ಪತ್ರಿಕೆನ ನೆಕ್ಸ್ಟ್ ವಿಡಿಯೋದಲ್ಲಿ ಲೈನಪ್ ಮಾಡ್ತೀನಿ. ಸೊ ಆಲ್ರೆಡಿ ಕನ್ನಡ ಹಾಕಿದೆ 5th. ಸೊ ಇವಾಗ EVS ಇದೆ. ಸೊ ನೆಕ್ಸ್ಟ್ ಇಂಗ್ಲೀಷು ಮತ್ತು ಮ್ಯಾಥ್ಸ್ ಬೇಗನೆ ಬರ್ತದೆ. ಸೊ ಯಾರೆಲ್ಲ PDF ಬೇಕನ್ನೋರು ಜಸ್ಟ್ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬಗ್ಗೆ ವಿಚಾರಣೆ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಸೊ ಪ್ರಶ್ನೆ ಇತ್ತು. ಸೊ ಮೊದಲಿಗೆ ಕಲಿಕಾ ಫಲಗಳ ಪಟ್ಟಿ ನೋಡುವ. ಇದು DSCRT ಅವರೇ ಕೊಟ್ಟಿರ್ತಕ್ಕಂಥ 5 ಕಲಿಕಾ ಫಲಗಳ ಪಟ್ಟಿ ಇದ್ದಾವೆ. ಸೊ ಫಸ್ಟ್ ಒನ್, ಜೀವಿಗಳ ನಡುವಿನ ಸಂಬಂಧ ಮತ್ತು ಸುಸ್ಥಿರತೆಯನ್ನು ಅರ್ಥ ಮಾಡಿಕೊಳ್ಳುವರು ಮತ್ತು ತನ್ನ ಸುತ್ತಮುತ್ತಲಿನ ಪರಿಸರವನ್ನು ವೀಕ್ಷಣೆ ಮಾಡುವರು. ಎರಡನೇದು, ಪರಿಸರ ಸಮಸ್ಯೆಗಳನ್ನು ಗುರುತಿಸುವರು ಮತ್ತು ವಿಶೇಷವಾಗಿ ನೀರಿನ ಮಾಲಿನ್ಯ ಹಾಗೂ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಪರಿಹಾರಗಳನ್ನು ಯೋಚಿಸುವರು. ಥರ್ಡ್ ಒನ್, ಸಮುದಾಯದಲ್ಲಿ ತನ್ನನ್ನು ಗುರುತಿಸಿಕೊಳ್ಳುವರು ಮತ್ತು ವಿವಿಧ ಉದ್ಯೋಗಗಳನ್ನು ಹಾಗೂ ಭಾವನಾತ್ಮಕ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳುವರು. 4, ಕರ್ನಾಟಕ ರಾಜ್ಯದ ವಿಶೇಷತೆಗಳನ್ನು, ಸಾಂಸ್ಕೃತಿಕ ವೈವಿಧ್ಯತೆಗಳನ್ನು ಪ್ರಶಂಸಿಸುತ್ತಾ ವಿಭಿನ್ನ ಸಂಪ್ರದಾಯ ಹಾಗೂ ಜೀವನ ವಿಧಾನಗಳನ್ನು ಗೌರವಿಸುವರು. ಲಾಸ್ಟ್ ಒನ್, ವೈಯಕ್ತಿಕ ಮತ್ತು ತಂಡದ ಆಟಗಳಲ್ಲಿ ಭಾಗವಹಿಸ್ತಾರೆ ಹಾಗೂ ಆಟದ ಅಂಕಣಗಳನ್ನು ಬಿಡಿಸುವ ಕೌಶಲ್ಯವನ್ನು ಹೊಂದುತ್ತಾರೆ. ಇಷ್ಟು DSCRT ಅವರು ರಿಲೀಸ್ ಮಾಡಿರ್ತಕ್ಕಂಥ 5 ಕಲಿಕಾ ಫಲಗಳು ಇತ್ತು. ಸೊ ಮುಂದೆ ನೋಡೋಣ. ಇದೇ ಕಲಿಕಾ ಫಲಗಳ ವಾರು ಪ್ರಶ್ನೆಗಳನ್ನು ಹಂಚಿಕೆಯನ್ನು ಮಾಡಿದ್ದಾರೆ. ಸೊ ಅದು ಕೂಡ DSCRT ಅವರೇ ಕೊಟ್ಟಿದ್ದಾರೆ. ಪ್ರತಿ ಕಲಿಕಾ ಫಲಕ್ಕೆ 2 ಪ್ರಶ್ನೆಗಳು ಅಂತ ಅವ್ರು ಏನು ಮಾಡಿದ್ದಾರೆ, ನಿರ್ಧಾರವನ್ನು ಮಾಡಿದ್ದಾರೆ. ಸೊ ಅದೇ ಆಧಾರದ ಮೇಲೆ ನಾವೇನು ಮಾಡಿದ್ದೀವಿ, ಕ್ರಮವಾಗಿಯೇ. ಸೊ ಮೊದಲ ಕಲಿಕಾ ಫಲಕ್ಕೆ 2 ಪ್ರಶ್ನೆ, ಎರಡನೇ ಕಲಿಕಾ ಫಲಕ್ಕೆ 2, ಅಂದರೆ ಮೊದಲ 1-2 ಪ್ರಶ್ನೆ ಮೊದಲ ಕಲಿಕಾ ಫಲ, 3 ಮತ್ತು 4 ಎರಡನೇ, ಹೀಗೆ ಆರ್ಡರ್ ವೈಸ್ ನಾವೇನು ಮಾಡಿದ್ದೀವಿ, ಪ್ರಶ್ನೆಗಳನ್ನು ಹಾಕಿದ್ದೀವಿ. ಇಲ್ಲೆಲ್ಲ ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ, ವಿಶೇಷವಾಗಿ LBA ಮತ್ತು ಟೆಕ್ಸ್ಟ್ ಬುಕ್ಕನ್ನೇ ಬಳಕೆ ಮಾಡಿದ್ದೀವಿ 4th ಸ್ಟ್ಯಾಂಡರ್ಡಲ್ಲಿರ್ತಕ್ಕಂಥದ್ದು. ಓಕೆನಾ. ಇದು ಕ್ವಶನ್ ಪೇಪರ್ ಇತ್ತು. ಸೊ ನಾನು ಡೈರೆಕ್ಟ್ ಆನ್ಸರ್ ಪೇಜ್ಗೆ ಬರ್ತೀನಿ. ಸೇತುಬಂಧ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ 2026-27 ತರಗತಿ 5ನೆಯ ವಿಷಯ ಪರಿಸರ ಅಧ್ಯಯನ, ಮಾದರಿ ಉತ್ತರಗಳು. ಮೊದಲ ಪ್ರಶ್ನೆ, ಪ್ರಾಣಿ ಪ್ರಪಂಚದಲ್ಲಿ ಅತ್ಯಂತ ಬುದ್ಧಿವಂತ ಪ್ರಾಣಿ ಯಾವುದು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಮನುಷ್ಯ. ಇಡೀ ಪ್ರಾಣಿ ಪ್ರಪಂಚದಲ್ಲಿ ಅತಿ ಬುದ್ಧಿವಾದ ಮನುಷ್ಯ ಯಾರು ಅಂತ ಹೇಳ್ತೀವಿ, ಬುದ್ಧಿವಂತ ಪ್ರಾಣಿ ಮನುಷ್ಯನೇ ಆಗಿದ್ದಾನೆ. ಪ್ರಶ್ನೆ 2, ಅರಣ್ಯದ ಉತ್ಪನ್ನಗಳನ್ನು ತಿಳಿಸಿರಿ, ಅದರ ಉಪಯೋಗಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಅರಣ್ಯಗಳಿಂದ ನಮಗೆ ಜೇನುತುಪ್ಪ, ಮರ, ಹಣ್ಣು, ಔಷಧಿಗಳು ಸಿಗ್ತವೆ. ಜೇನುತುಪ್ಪ ಆಹಾರವಾಗಿ ಉಪಯೋಗಿಸ್ತೀವಿ, ಮರಗಳನ್ನು ಕಂಬಕ್ಕಾಗಿ ಆಮೇಲೆ ಉರುವಲುಗಾಗಿನೂ ಕೂಡ ಬಳಕೆ ಮಾಡ್ತೀವಿ. ಹಣ್ಣುಗಳು ಆಹಾರವಾಗಿ, ಔಷಧೀಯ ಸಸ್ಯಗಳನ್ನು ನಾವು ಚಿಕಿತ್ಸೆಗಾಗಿ ರೋಗ ನಿದಾನವನ್ನು ಮಾಡಲಿಕ್ಕೆ ಬಳಸ್ತೀವಿ ಅನ್ನೋದನ್ನು ಬರಿಬೋದಿತ್ತು. ಪ್ರಶ್ನೆ 3, ನೀರಿನ ಮಾಲಿನ್ಯಕ್ಕೆ ಕಾರಣವಾಗುವ ಯಾವುದಾದರೂ 2 ಕಾರಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ನೀರಿನ ಮಾಲಿನ್ಯ ಆಗಲಿಕ್ಕೇ ಮುಖ್ಯ ಕಾರಣನೇ ಕಾರ್ಖಾನೆಯ ಕಸ. ಅಂದರೆ ಈ ಕಾರ್ಖಾನೆಗಳು ತಮ್ಮ ಬಿಟ್ಟಿರ್ತಕ್ಕಂಥ ತ್ಯಾಜ್ಯಗಳನ್ನು ನದಿ ನೀರಿಗೆ ಸೇರಿಸ್ತಾರೆ. ಅಲ್ಲಿಂದ ಶುದ್ಧವಾಗಿರ್ತಕ್ಕಂಥ ನದಿ ನೀರು ಏನಾಗ್ತದಪ್ಪ ಅಂದ್ರೆ ಕಲುಷಿತವಾಗಿ ಮಲಿನವಾಗ್ತದೆ ಅನ್ನೋದು. ಎರಡನೇದು, ಕೃಷಿಯಲ್ಲಿ ಕೀಟನಾಶಕಗಳ ಬಳಕೆ. ಸೊ ಇವತ್ತೇನು ಮಾಡ್ತಾರಪ್ಪ ಅಂದರೆ ಈ ಜೈವಿಕ ಅಂದರೆ ಸಾವಯವ ಗೊಬ್ಬರಗಳನ್ನು ಹೊರತುಪಡಿಸಿ ರಾಸಾಯನಿಕ ಗೊಬ್ಬರಗಳನ್ನು ಯಥೇಚ್ಛವಾಗಿ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆಯನ್ನು ಮಾಡ್ತಾರೆ. ಸೊ ಇದೇ ಏನಾಗ್ತದಪ್ಪ ಅಂದರೆ ನೀರಿನ ಮೂಲಕ ಹರಿವಾಗಿ ಅದು ನೀರಿನ ಮಾಲಿನ್ಯವನ್ನು ಏನು ಮಾಡ್ತಾವಪ್ಪ ಅಂದರೆ ಈ ಒಂದು ಕೃಷಿಯಲ್ಲಿ ಬಳಸ್ತಕ್ಕಂಥ ಕೀಟನಾಶಕಗಳು ಉಂಟು ಮಾಡ್ತಾವೆ. ಪ್ರಶ್ನೆ 4, ನೀರಿನ ಮಾಲಿನ್ಯವನ್ನು ತಡೆಯುವ 4 ಮಾರ್ಗಗಳನ್ನು ತಿಳಿಸಿ. ಸೊ ಫಸ್ಟ್ ಒನ್, ನೀರನ್ನು ಉಳಿಸೋದು ಮತ್ತು ಸ್ವಚ್ಛವಾಗಿ ಇಡೋದು, ನೀರನ್ನು ವ್ಯರ್ಥ ಮಾಡದೇ ಇರೋದು, ಸೋರುವ ಪೈಪುಗಳನ್ನು ದುರಸ್ತಿ ಮಾಡೋದು, ನೀರಿನಲ್ಲಿ ಕಸ ಎಸೆಯದೇ ಇರೋದು, ಮರಗಳನ್ನು ನೆಡೋದು. ಇವೆಲ್ಲ ಏನಪ್ಪ ಅಂತಂದರೆ ನೀರಿನ ಮಾಲಿನ್ಯವನ್ನು ತಡೆಯದಂತೆ ನಾವೇನು ಮಾಡ್ಬೋದು, ಮುನ್ನೆಚ್ಚರಿಕೆ ಮಾಡ್ಬೋದು. ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥದ್ದೇ ಒಂದು ಮುಖ್ಯವಾಗಿರ್ತಕ್ಕಂಥ ಪರಿಹಾರಾತ್ಮಕ ಕೆಲಸ. ಪ್ರಶ್ನೆ 5, ನಿಮ್ಮ ಪ್ರದೇಶದಲ್ಲಿ ಕಂಡುಬರುವ ಯಾವುದಾದರೂ 3 ವೃತ್ತಿಗಳನ್ನು ತಿಳಿಸಿ, ಅವರು ಏನು ಮಾಡುತ್ತಾರೆ ಎಂಬುದನ್ನು ತಿಳಿಸಿ. ಸೊ ವಿಶೇಷವಾಗಿ ಸುತ್ತಮುತ್ತಲ ಪ್ರದೇಶದಲ್ಲಿ ರೈತರು ಬೆಳೆಗಳನ್ನು ಬೆಳೀತಾರೆ, ಶಿಕ್ಷಕರು ಮಕ್ಕಳಿಗೆ ಪಾಠ ಹೇಳಿಕೊಡ್ತಾರೆ, ಬಡಗಿ ಮರದಿಂದ ವಸ್ತುಗಳು ತಯಾರಿಸ್ತಾರೆ, ಕಮ್ಮಾರ ಕಬ್ಬಿಣದ ವಸ್ತುಗಳ ತಯಾರಿಕೆ, ಕುಂಬಾರ ಮಣ್ಣಿನ ಮಡಿಕೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಈ ವೃತ್ತಿಗಾರರು ತಮ್ಮ ಸಮಾಜದಲ್ಲಿ ನಿರ್ವಹಿಸ್ತಾರೆ ಅನ್ನೋದು ಗೊತ್ತಿದೆ ನಿಮಗೆ. ಮುಂದಿನ ಪ್ರಶ್ನೆ 6, ನಿಮ್ಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಹೇಗೆ ಆಚರಿಸಲಾಗ್ತದೆ ಎಂಬುದನ್ನು ಕುರಿತು ಅನುಚ್ಛೇದ ಬರೀರಿ, 1 ಪ್ಯಾರಾಗ್ರಾಫ್ ಬರೀಲಿಕ್ಕೆ ಕೇಳಿತ್ತು. ನಮ್ಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ತುಂಬ ಸಂತೋಷದಿಂದ ಆಚರಿಸ್ತೀವಿ. ಆ ದಿನ ಶಾಲೆಯನ್ನು ಬಣ್ಣ ಬಣ್ಣದ ಅಲಂಕಾರಗಳಿಂದ ಸಿಂಗರಿಸ್ತೀವಿ. ಶಿಕ್ಷಕರು ಮಕ್ಕಳಿಗೆ ಶುಭಾಶಯ ತಿಳಿಸ್ತಾರೆ. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಹಾಡು, ನೃತ್ಯ ಮತ್ತು ಭಾಷಣ ಸ್ಪರ್ಧೆಗಳನ್ನು ನಡೆಸ್ತಾರೆ. ಮಕ್ಕಳು ಆಟಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡಿತಾರೆ.
ಕೆಲವೊಮ್ಮೆ ಶಿಕ್ಷಕರು ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾರೆ. ಕೊನೆಯಲ್ಲಿ ಸಿಹಿ ಹಂಚಿ ಮಕ್ಕಳ ದಿನಾಚರಣೆಯನ್ನು ಸಂಭ್ರಮದಿಂದ ಮುಗಿಸ್ತಾರೆ ಅಂತಕ್ಕದ್ದನ್ನಿತ್ತು. ಸೊ ಇದನ್ನು ಕೂಡ ನೀವು ಬರಿಬೋದು. ಪ್ರಶ್ನೆ 7, ಕರ್ನಾಟಕದ 2 ಮುಖ್ಯ ಜಲಪ್ರಪಾತಗಳು ಯಾವುವು ಅಂತ ಕೇಳಿದ್ದಾರೆ. ವಾಟರ್ ಫಾಲ್ಸ್. ಸೊ ಮೊದಲನೇದು ಗೋಕಾಕ್ ಜಲಪ್ರಪಾತ ಇದೆ, ಜೋಗ ಇದೆ, ಶಿವನ ಸಮುದ್ರ ಇದೆ, ಅಬ್ಬಿನೂ ಕೂಡ ಇದೆ. ಓಕೆ, ಸೊ ಇವೆಲ್ಲ ಏನಪ್ಪ ಅಂದರೆ ಕರ್ನಾಟಕದ ಮುಖ್ಯ ಒಂದು ಜಲಪಾತಗಳ ಪಟ್ಟಿಯಲ್ಲಿ ಬರ್ತವೆ. ಪ್ರಶ್ನೆ 8, ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ಸ್ಥಳಗಳು ಯಾವುವು ಅಂತ ಕೇಳಿದ್ದಾರೆ. ತುಂಬ ಪ್ರವಾಸಿ ಸ್ಥಳಗಳಿದ್ದಾವೆ. ಅದರಲ್ಲಿ ನಂದಿ ಬೆಟ್ಟ ಇದೆ, ಮುಳ್ಳಯ್ಯನಗಿರಿ ಇದೆ, ಮೈಸೂರು ಮೃಗಾಲಯ ಇದೆ, ಹಂಪಿ ಇದೆ, ಓಕೆ, ಬನವಾಸಿ ಇದೆ, ಐಹೊಳೆ ಮತ್ತು ಪಟ್ಟದಕಲ್ಲುಗಳಿದ್ದಾವೆ. ಓಕೆ, ಇವೆಲ್ಲ ಏನಪ್ಪ ಅಂತಂದರೆ ಮುಖ್ಯವಾಗಿ ಕರ್ನಾಟಕದ ಪ್ರೇಕ್ಷಣೀಯ ಸ್ಥಳಗಳ ಪಟ್ಟಿಯಲ್ಲಿ ಬರ್ತದೆ. ಪ್ರಶ್ನೆ 9, ವೈಯಕ್ತಿಕ ಮತ್ತು ಸಾಮೂಹಿಕ ಆಟಗಳಿಗೆ 2 ಉದಾಹರಣೆಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ವೈಯಕ್ತಿಕ ಆಟದಲ್ಲಿ ಉದ್ದ ಜಿಗಿತ, ಎತ್ತರ ಜಿಗಿತ, ಗುಂಡು ಎಸೆತ, ಬಲ್ ಎಸೆತ. ಇನ್ನು ಸಾಮೂಹಿಕ ಆಟಗಳಲ್ಲಿ ಕಬಡ್ಡಿ, ಖೋ ಖೋ, ವಾಲಿಬಾಲ್, ಕ್ರಿಕೆಟ್ ಇವೆಲ್ಲ ಏನಪ್ಪ ಅಂತಂದರೆ ಸಾಮೂಹಿಕ ಆಟಗಳ ಪಟ್ಟಿಗಳಲ್ಲಿ ಬರ್ತವೆ. ಅವುಗಳನ್ನು ನೀವು 2 ಬರೆದರೂ ಕೂಡ ನಿಮಗೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಪ್ರಶ್ನೆ 10, ಖೋ ಖೋ ಆಟದ ಅಂಕಣವನ್ನು ಚಿತ್ರಿಸಿ ಅಂತ ಕೇಳಿದ್ದಾರೆ. ಸೊ ಖೋ ಖೋ ಆಟದಲ್ಲಿ ಏನಾಗಿರ್ತದೆ, ಈ ಕಡೆ ಕೋರ್ಟ್ ಈ ಕಡೆ ಕೋರ್ಟ್ ಇರ್ತದೆ, ಹೌದಾ? ಎಸ್, ಇದಿರ್ತಕ್ಕಂಥದ್ದು ಸೆಂಟರ್ ಲೈನ್ ಮಧ್ಯದ ರೇಖೆ, ಇದಿರೋದು ಉದ್ದ 27 ಮೀಟರ್ ಇದೆ. ಓಕೆ, ಇದು ಲಾಬಿ ಬೋನಸ್ ಲೈನ್, ಆಮೇಲೆ ಇದು ಕಿಚನ್ ಲೈನ್ ಅಂತ ಇದೆ ನೋಡಿ. ಸೊ ಇದು ಬ್ಯಾಕ್ ಲೈನ್ ಇದೆ, ಇದು ಬೌಲ್ಕ್ ಲೈನ್ ಇದೆ. ಈ ಥರನಾಗಿರ್ತಕ್ಕಂಥ ಒಂದು ಏನು ಮಾಡ್ಬೋದು ನೀವು ಖೋ ಖೋ ಆಟದ ಅಂಕಣವನ್ನು ರಚನೆ ಮಾಡ್ಬೋದು. ಇಷ್ಟಿತ್ತು ಈ 5ನೇ ತರಗತಿಯ ಪರಿಸರ ಅಧ್ಯಯನದ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ನಾನು ಸಿಗ್ತೀನಿ ಒಂದೊಂದು ಹೊಸ ವಿಡಿಯೋದಲ್ಲಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.